ಮಿರ್ಚಿ ಬಜ್ಜಿ ಆಗಲಿ, ಇಲ್ಲ ಅಂತಂದ್ರೆ ಕಾಂದಾ ಬಜ್ಜಿ ಇರಲಿ, ತಿನ್ಬೇಕಪ್ಪ ಅಂತ ಅನ್ಸಿದ್ದಾಗ ಪಟ್ನ ಮಾಡ್ಕೊಂಡು ತಿನ್ಬೋದು. ಆದ್ರೆ ಈ ಬಜ್ಜಿ ಹಂಗಲ್ರಿ. ಇದನ್ನ ತಿನ್ಬೇಕಪ್ಪ ಅಂತಂದ್ರೆ ಒಂದು ವರ್ಷ ಕಾಯ್ಬೇಕು ನೀವು. ಸೀಸನ್ ಇದ್ದಾಗ ಮಾತ್ರ ಈ ಬಜ್ಜಿ ತಿನ್ನಕ್ಕಾಗತ್ತೆ. ಮೊದಲ ಒಂದು ಬೌಲ್ನಾಗ 1 ಕಪ್ಪಷ್ಟು ಕಡ್ಲೆ ಹಿಟ್ಟು, ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಟೀ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂಕಾಳನ್ನ ಅಂಗೈಯಾಗ ಹಿಂಗೆ ಸ್ವಲ್ಪ ಚಲೋತಂಗೆ ತಿಕ್ಕಿ ಹಾಕಬೇಕು. ಈಗ ಈ ಎಲ್ಲ ಡ್ರೈ ಸಾಮಗ್ರಿನ ಚಲೋತಂಗೆ ಮಿಕ್ಸ್ ಮಾಡಬೇಕು. ಕೈಲಿ ಹಿಂಗೆ ತಿಕ್ಕೋಂತ ಕಲಸಿದ್ರೆ ಖಾರ ಉಪ್ಪು ಎಲ್ಲ ಹಿಟ್ಟು ಜೋಡಿ ಚಲೋತಂಗೆ ಹೊಂದ್ಕೊತೈತಿ. ಆಮೇಲೆ ಸ್ವಲ್ಪ ನೀರು ಹಾಕೋಂತ ಹಿಟ್ಟನ್ನ ಕಲಿಸ್ಬೇಕು. ಹಿಟ್ಟಿನ ಹದ ಭಾಳ ಗಟ್ಟಿನೂ ಇರಬಾರ್ದು, ಭಾಳ ಅಳ್ಕನೂ ಇರಬಾರ್ದು. ಇದನ್ನ ಒಂದೇ ಡೈರೆಕ್ಷನ್ನಾಗ 1 2ರಿಂದ 3 ನಿಮಿಷ ಹಿಂಗೆ ಕೈಲಿ ಚಂದಂಗೆ ಮಿಕ್ಸ್ ಮಾಡಬೇಕು. ಬೇಕಂದ್ರೆ ನೀವು ಬೀಟರ್ಲೇನು ಇದನ್ನು ಬೀಟ್ ಮಾಡ್ಕೋಬೋದು. ಹಿಂಗೆ ಮಾಡೋದ್ರಿಂದ ಬಜ್ಜಿ ಭಾಳ ಚಲೋ ಆಗ್ತಾವ್ರಿ, ಭಾಳ ಮಸ್ತ್ ಆಗ್ತಾವೆ. ಸೋಡಾ ಆಗಲಿ ಎಣ್ಣೆ ಆಗಲಿ ಹಾಕೋ ಅವಶ್ಯಕತೆನೇ ಬೀಳಂಗಿಲ್ಲ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಇದ್ರ ಮೇಲೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತನ ಇದನ್ನು ಸೈಡಿಗೆ ಎತ್ತಿಡಕತ್ತೀನಿ ರೀ. ಹಿಟ್ಟು ಸ್ವಲ್ಪ ನೆನಿಬೇಕು. ಅಲ್ಲಿ ತನಕ ಈ ಕಡೆ ಕಲ್ಲಾಗ ಖಾರ ರೆಡಿ ಮಾಡ್ಕೊತೀನಿ ರೀ. ಈ ಖಾರನ ತಿಪ್ರಿಕೆ ಒಳಗೆ ತುಂಬಿಟ್ಟು ಬಜ್ಜಿ ಮಾಡಬೇಕು. ಮೊದಲ ಖಾರ ಕಲ್ಲಾಗ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಅರ್ಯಾಕತ್ತೀನಿ. ಜೀರಿಗೆ ಒಂದು ಸ್ವಲ್ಪ ಸಣ್ಣ ಆದಮೇಲೆ 3-4 ಹಸಿಮೆಣಸಿನ್ಕಾಯಿ, ಒಂದು 7-8 ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ ಎಸಳು, ಅರ್ಧ ಇಂಚಷ್ಟು ಅಲ್ಲ ಅಂದ್ರೆ ಹಸಿ ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕಲ್ಲುಪ್ಪು, ಒಂದು 2 ಕಡ್ಡಿಯಷ್ಟು ಕರಿಬೇವು ಹಾಕಿ ಕಲ್ಲಾಗ ಇದನ್ನು ಸ್ವಲ್ಪ ಹೊತ್ತನ ಜಸ್ತೀನಿ ರೀ. ಬೇಕಂದ್ರೆ ನೀವು ಈ ಖಾರನ ನೀರು ಹಾಕ್ಲಾರ್ದ ಮಿಕ್ಸಿನೂ ಮಾಡ್ಕೋಬೋದು. ಆದ್ರೆ ಹಿಂಗೆ ನಾವು ಕಲ್ಲಾಗ ಖಾರ ಅರೆದ್ಬಿಟ್ಟು ಪಲ್ಯ ಆಗಲಿ ಬಜ್ಜಿ ಆಗಲಿ ಮಾಡ್ತೀವಲ್ರಿ, ಭಾಳ ರುಚಿ ಆಗುತ್ತೆ. ಇದನ್ನು ಒಂದು ಅರ್ಧ ಜಜ್ಜಿದ ಮೇಲೆ ಈಗ ಇದ್ರಾಗ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಕಾಕತ್ತೀನಿ ರೀ. ಕೊತ್ತಂಬರಿ ಸೊಪ್ಪನ್ನ ಸ್ವಚ್ಛಂಗೆ ತೊಳೆದು ನೀರೆಲ್ಲ ಬಸಿದ ಮೇಲೆ ನಾವು ಯೂಸ್ ಮಾಡಬೇಕು. ಆಮೇಲೆ ಲಕ್ಷ್ಯ ಇರಲಿ, ಈ ಖಾರ ರುಬ್ಬು ಮುಂದೆ ಸ್ವಲ್ಪ ನೀರು ಬಳಸಬಾರ್ದು. ಇದು ಒಂದು ಅರ್ಧ ಸಣ್ಣ ಆದಮೇಲೆ ಈಗ ಇದ್ರಾಗ 1 ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿ ಮತ್ತು ಇದನ್ನು ಸ್ವಲ್ಪ ಹೊತ್ತನ ಅರೆದ್ರೆ ಆತು ನೋಡ್ರಿ, ಹಸಿ ಖಾರ ರೆಡಿ. ಸ್ವಲ್ಪ ಅವಳು ಚೌಳು ಅಂದ್ರೆ ತರಿ ಇದ್ರೂ ನಡಿತೈತ್ರಿ. ತೀರಾ ನೈಸ್ ಪೇಸ್ಟ್ ಮಾಡ್ಬೇಕಂತ ಏನಿಲ್ಲ. ಈಗ ಇದನ್ನು ಚಂದಂಗೆ ಬೆಳೆದು ತೆಗೆದು ಒಂದು ಪ್ಲೇಟ್ನಾಗ ಹಾಕಿ ಎತ್ತಿಡಾಕತ್ತೀನಿ ರೀ. ಈ ಹಸಿ ಖಾರನ ನೀವು ಪಲ್ಯಕ್ಕೂ ಬಳಸ್ಬೋದು. ಇದ್ರಾಗ ಸ್ವಲ್ಪ ಹಸಿ ಖಾರನ ನಾನು ಪಲ್ಯ ಮಾಡೋಕೆ ಬಳಸ್ತೀನಿ ರೀ. ಇನ್ನರ್ಧ ಇರುತ್ತಲ್ಲ ಅದನ್ನು ಬಜ್ಜಿಗೆ ಯೂಸ್ ಮಾಡ್ಕೋತೀನಿ. ಇದನ್ನು ನೀವು ಫ್ರಿಜ್ನಾಗ ಒಂದು 2-3 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈಗ ಬಜ್ಜಿ ಮಾಡೋಕೆ ನಾ ಇಲ್ಲಿ ಒಂದು 3 ತಿಪ್ರಿಕಾಯಿ ತೊಗೊಂಡೇನಿ ರೀ. ನಾವು ಇದಕ್ಕೆ ತಿಪ್ರಿಕಾಯಿ ಅಂತೀವಿ, ನೀವೇನಂತ ಕರಿತೀರ ಅಂತೇಳಿ ಕಮೆಂಟ್ ಮಾಡಿರಿ. ತಿಪ್ರಿಕಾಯಿನ ಸ್ವಚ್ಛಂಗೆ ತೊಳೆದು ಒಂದು ಅರ್ಬಿಲಿ ಒರೆಸ್ಬಿಟ್ಟು 2 ತುದಿಗಳನ್ನ ಸ್ವಲ್ಪ ಕಟ್ ಮಾಡಿ ತೆಗಿರಿ. ಆಮೇಲೆ ಹಿಂಗೆ ಇದನ್ನು ತೆಳ್ಳಕ್ಕೆ ಗುಂಡ್ಗೆ ಕತ್ತರಿಸ್ಬೇಕು. ಇಲ್ಲ ಅಂತಂದ್ರೆ ಈ ರೀತಿನೂ ನೀವು ಕಟ್ ಮಾಡ್ಕೋಬೋದು. ಇದು ಒಂಥರ ಪಾಕೆಟ್ ಗತ್ತಲೆ ಆಗುತ್ತೆ. ಇದ್ರಾಗ ನಾವು ಮಸಾಲೆ ತುಂಬಿ ಬಜ್ಜಿ ಮಾಡ್ಕೋಬೋದು. ಈ 2 ಮೆಥಡ್ನಾಗ ನಿಮ್ಗೆ ಯಾವ್ದು ಸರಳ ಅನ್ಸುತ್ತೆ ಆ ರೀತಿ ನೀವು ಕತ್ತರಿಸಿ ರೆಡಿ ಮಾಡಿ ಇಟ್ಕೋರಿ. ಇದೇ ರೀತಿ ನೀವು ಹೀರೆಕಾಯಿ ಇಲ್ಲ ಅಂತಂದ್ರೆ ಆಲೂಗಡ್ಡೆನೂ ಬಳಸಿ ಬಜ್ಜಿ ಮಾಡ್ಕೋಬೋದು. ಆಮೇಲೆ ಕಟ್ ಮಾಡಿದ ಒಂದು ತಿಪ್ರಿಕಾಯಿ ತಗೊಂಡು ಇದ್ರ ಮೇಲೆ ಮೊದಲೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ರಿ ಹಸಿ ಖಾರದನ್ನ ಸ್ವಲ್ಪ ಹಾಕ್ರಿ. ಹಿಂಗೆ ಅಗಲಂಗೆ ತೆಳ್ಳಗೆ ಸ್ಪ್ರೆಡ್ ಮಾಡಿರಿ. ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕ್ರಿ. ಇದ್ರ ಮೇಲೆ ಕಟ್ ಮಾಡಿದ ಇನ್ನೊಂದು ತಿಪ್ರಿಕಾಯಿ ಇಟ್ಟು ಸ್ವಲ್ಪ ಹಗರಂಗೆ ಒತ್ತಬೇಕು. ಅಗದಿ ಲೈಟಂಗೆ ಒತ್ತರಿ, ಭಾರ ಹಾಕಕ್ಕೆ ಹೋಗ್ಬಾಡ್ರಿ. ಇದೇ ರೀತಿ ನಾವು ಎಲ್ಲ ತಿಪ್ರಿಕಾಯಿನ ರೆಡಿ ಮಾಡಿ ಇಟ್ಕೋಬೇಕು. ಈ ಕಡೆ ಸಣ್ಣ ಉರಿ ಒಳಗೆ ಎಣ್ಣೆನ ಬಿಸಿ ಮಾಡಕತ್ತೀನಿ ರೀ. ಆಮೇಲೆ ಮೊದಲೇನು ಹಿಟ್ಟು ಕಲಸಿಟ್ಟಿದ್ನಲ್ರಿ ಅದನ್ನು ಚೆಕ್ ಮಾಡಕತ್ತೀನಿ. ಹಿಟ್ಟು ಚಲೋತಂಗೆ ನೆಂದೈತಿ ನೋಡ್ರಿ, ಎಷ್ಟು ಚಂದ ಉಬ್ಬೈತಿ. ಹಿಂಗೆ ಆಗಬೇಕು ಅಂದ್ರೆ ಬಜ್ಜಿ ಭಾಳ ಚಲೋ ಆಗ್ತಾವೆ. ಮತ್ತೆ ಇದನ್ನು ಮೇಲೆ ಕೆಳಗೆ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡಿ ಹಿಟ್ಟಿನ ಹದ ಸರಿ ಐತಿಲ್ಲ ಅಂತೇಳಿ ಚೆಕ್ ಮಾಡಿರಿ. ಎಣ್ಣೆ ಚಲೋತಂಗೆ ಕಾಯ್ದ್ಮೇಲೆ ಹಿಟ್ಟಿನಾಗ ರೆಡಿ ಮಾಡಿ ತಿಪ್ರಿಕಾಯಿ ಇರ್ತಾವಲ್ರಿ, ಅವನ್ನ ಎದ್ದು ಬಿಟ್ಟು ಹಿಂಗೆ ಸಾವಕಾಶ ಎಣ್ಣೆಯಾಗ ಬಿಡಬೇಕು. ಒಂದು ಸಲಕ್ಕೆ ಕಡಾಯಿ ಒಳಗೆ ಎಷ್ಟು ಹಿಡಿತಾವಂತೇಳಿ ನೋಡ್ಕೊಂಡು ಹಾಕ್ರಿ. ತೀರಾ ಜಾಸ್ತಿನೂ ಹಾಕಬೇಡ್ರಿ, ತೀರಾ ಕಮ್ಮಿನೂ ಹಾಕಬೇಡ್ರಿ. ಹಿಂಗೆ ಇದ್ರ ಮೇಲೆ ಎಣ್ಣೆ ಹಾಕೋಂತ ಫ್ರೈ ಮಾಡಬೇಕು. ಒಂದು ಕಡೆ ಇವು ಸ್ವಲ್ಪ ಫ್ರೈ ಆದಮೇಲೆ ಸಾವಕಾಶ ಇವನ್ನ ಹೊಳ್ಳಿಸಾಕ್ರಿ. ಈ ಕಡೆ ಇವನ್ನ ಸರಿಯಾಗಿ ಫ್ರೈ ಮಾಡಬೇಕು. 2 ಕಡೆ ಕೆಂಪಾಗೋ ತನಕ ಚಲೋತಂಗೆ ಫ್ರೈ ಮಾಡಿದ್ರೆ ಆತ್ರಿ, ಮಸ್ತ್ ಬಿಸಿ ಬಿಸಿ ತಿಪ್ರಿಕಾಯಿ ಬಜ್ಜಿ ರೆಡಿ. ಹಿಂಗೆ ನಾನು ಎಲ್ಲ ಬಜ್ಜಿ ಫ್ರೈ ಮಾಡ್ತೀನಿ ರೀ. 2 ತಿಪ್ರಿಕಾಯಿ ಒಳಗೆ ಇಷ್ಟು ಬಜ್ಜಿ ಅದು ನೋಡ್ರಿ. ಮಸ್ತ್ ಖಾರ ತಿಪ್ರಿಕಾಯಿ ಬಜ್ಜಿನ ಬಿಸಿ ಬಿಸಿ ಖಡಕ್ ಚಾ ಜೋಡಿ ಇಲ್ಲ ಅಂತಂದ್ರೆ ಕಾಫಿ ಜೋಡಿ ಎಂಜಾಯ್ ಮಾಡಿರಿ.
ತಿಪ್ರಿಕಾಯಿ ಸಿಗ್ಲಿಲ್ಲಪ್ಪ ಅಂತಂದ್ರೆ, ಹೀರಿಕಾಯಿ ಇಲ್ಲ ಅಂತಂದ್ರೆ ಆಲೂಗಡ್ಡೆಲಿ ನೀವು ಈ ರೀತಿ ಬಜ್ಜಿನ ಟ್ರೈ ಮಾಡಿ ನೋಡ್ರಿ. ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬ್ಯಾಡ್ರಿ. ಥ್ಯಾಂಕ್ ಯು.